ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಖುಷಿ ಮಾತಾಡ್ತಾ ಇರೋದು. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಸ್ಯಾರಿ ಕ್ರೋಶ ಕುಚ್ ಅದ್ರ ಪ್ರೈಸು ಮತ್ತು ಫ್ರೀ ಟೈಮಲ್ಲಿ ಯಾವ ಥರ ಅರ್ನ್ ಮಾಡೋದು ಹೌಸ್ ವೈಫು ಅಂತ ನಾನು ತೋರಿಸ್ಕೊಡ್ತೀನಿ. ಇವತ್ತು ನಮ್ಮ ಮನೆ ಬೆಳಗ್ಗೆನೇ ಬಸ್ಸಾರು ಮುದ್ದೆ ಮಾಡಿದ್ದೀನಿ. ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ನಾನು ಮಾಡೋ ಅಂಥ ಕೆಲಸ. ಇನ್ನು ಅವರೆಲ್ಲ ಹೋದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಸ್ಯಾರಿ ಕ್ರೋಶ ಕುಚ್ಚು ಯಾವುದಾದ್ರೂ ಇದ್ದರೆ ಹಾಕ್ತೀನಿ. ಇದು ಬಂದು ಸ್ಯಾರಿ ಕ್ರೋಶ ಸ್ಲಾಟಿಂಗ್ ಡಿಸೈನ್ಸು. ಇದು ಆರಾಮಾಗಿ 400 ರುಪೀಸ್ ನಾವು ಚಾರ್ಜ್ ಮಾಡ್ಬೋದು. ತುಂಬ ಎಲಿಗೆಂಟಾಗಿದೆ. ಕಲರ್ ಕಾಂಬಿನೇಷನು ಚೆನ್ನಾಗಿದೆ, ಸಿಲ್ವರು ಮತ್ತು ಬ್ಲೂ. ಅದಾದಮೇಲೆ ಚೆನ್ನಾಗಿ ಬಂದಿರೋದು ಸ್ಲಾಟಿಂಗ್ ಡಿಸೈನು. ಬೀಡ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ಹಾರ್ಟ್ ಶೇಪ್ ಬೀಡ್ಸು. ಅದಾದಮೇಲೆ ಸ್ಯಾರಿ ಬೇಬಿ ಕುಚ್ಚು ಕ್ರೋಶ್ ಹಾಕಿ ಬೇಬಿ ಕುಚ್ಚು ಹಾಕೋದು. ಒಂದು ಬೀಡ್ಸು ಒಂದು ಕುಚ್ಚು ಈ ಥರ ಚೆನ್ನಾಗಿತ್ತು. ಕಲರ್ ಕಾಂಬಿನೇಷನು ಲೈಟ್ ಕಲರು, ಸಿಂಗಲ್ ಕಲರು, ಅದಕ್ಕೆ ಜರಿ ಕಲರು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಇದು ಬಂದು ಬೀಡ್ಸ್ ಚೆನ್ನಾಗಿದೆ. ಇದೊಂಥರ ಶಂಖ ಥರ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಜರಿ ಕಲರೇ ಹಾಕಿದ್ದೀನಿ. ಸ್ಯಾರಿ ಕಲರು ಜರಿ ಕಲರು ಎರಡು ಮಿಕ್ಸ್ ಮಾಡಿ ಕುಚ್ಚು ಕಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗೈತೆ. ಇದು ಮನೇಲೆ ಕುತ್ಕೊಂಡು ಅರ್ನ್ ಮಾಡೋದು. ಒನ್ ಡೇಕ್ಕೆ ಏನಿಲ್ಲ ಅಂದರೂ ಆರಾಮಾಗಿ ಒಂದು 500 ರುಪೀಸು, ಸ್ಯಾರಿ ಬಂದರೆ 1000 ರುಪೀಸು ಮಾಡ್ಕೋಬೋದು ಆರಾಮಾಗಿ. ನಾವೇ ಬೀಡ್ಸು ನಾವೇ ಥ್ರೆಡ್ ತಗೊಂಡು ಹಾಕೋದಿದು. ಇದು ಬಂದು ಗೋಲ್ಡ್ ಕಲರು ಟಿಶ್ಯೂ ಸಿಲ್ಕ್ ಸ್ಯಾರಿ. ಗೋಲ್ಡು ಮತ್ತು ಡಾರ್ಕ್ ಎಲ್ಲೋ ಬಾರ್ಡ್ರ್ ಕಲರು ಸ್ಯಾರಿ ಕಲರು ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇದು ಬಂದು ಗ್ರೀನು, ಪ್ಯಾರೆಟ್ ಗ್ರೀನು, ಲೀಫ್ ಗ್ರೀನ್ ಚೆನ್ನಾಗಿದೆ. ಇದು ಬಂದು ಕಲರ್ಸು. ಇದು ಬಂದು ಸ್ಯಾರಿ ಸಿಲ್ಕ್ ಸ್ಯಾರಿ, ಇದು ಕ್ರೇಪ್ ಸಿಲ್ಕ್ ಸ್ಯಾರಿ. ಈ ಥರ 3 ಬೀಡ್ಸ್ ಹಾಕಿ ಒಂದೊಂದು ಕಲರ್ 3 ಬೀಡ್ಸು ಮತ್ತು ತುಂಬ ಚೆನ್ನಾಗಿದೆ ಫ್ಲವರ್ ಬೀಡ್ಸು. ಏನಂದರೆ ಇದು ಬೇಬಿ ಕುಚ್ಚು ಕ್ರೋಶ್ ಹಾಕ್ಕೊಂಡು ಬೇಬಿ ಕುಚ್ಚು ಹಾಕೋದ್ರಿಂದ ಸ್ವಲ್ಪ ಈಸಿ ಅನ್ನಿಸ್ತೈತೆ. ಬಟ್ ಇನ್ನೊಂದು ಏನಂದರೆ ಡೈರೆಕ್ಟ್ ಬೇಬಿ ಕುಚ್ಚು ಹಾಕೋದ್ರಿಂದ ಸ್ಯಾರಿ ಡ್ಯಾಮೇಜ್ ಆಗೋಂಥ ಚಾನ್ಸಸ್ಸು ಇರ್ತೈತೆ. ಹಂಗಾಗಿ ನಾನು ಕ್ರೋಶ್ ಹಾಕ್ಕೊಂಡು ಬೀಡ್ಸ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದು ಪಿಂಕ್ ಕಲರು ಮತ್ತು ಗೋಲ್ಡ್ ಕಲರ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು ಬಾರ್ಡರ್ ಸ್ಯಾರಿ. ಇದು ತುಂಬ ಎಲಿಗೆಂಟಾಗಿತ್ತು. ಇದು ಕೂಡ ಇದು ರೌಂಡ್ ಬೀಡ್ಸ್ ಹಾಕಿ ಗ್ರೀನು ಮತ್ತು ಪಿಂಕು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೊಂದು ಕ್ರೋಶ ಆರ್ಚ್ ಡಿಸೈನ್ಗಿಂತ ಈ ಥರ ಬೇಬಿ ಕುಚ್ಚು ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ನೋಡ್ತಾ ಇರ್ಬೋದು. ಇದು ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಮತ್ತು ಮಕ್ಕಳು ನೋಡ್ಕೊಂಡು ಈ ಥರ ಕೆಲಸ ಮಾಡ್ಕೋಬೋದು ಹೌಸ್ ವೈಫು. ಇದು ಕೂಡ ರೌಂಡ್ ಬೀಡ್ಸು ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಪಿಂಕು ಮತ್ತು ಮೆಂತ್ಯ ಕಲರ್ ಇದು ತುಂಬ ಚೆನ್ನಾಗಿತ್ತು. ಬಟ್ ಇದೂ ಅಷ್ಟೇ ಮೆಂತ್ಯ ಕಲರು ಮತ್ತು ಪರ್ಪಲ್ಲು ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನು ಸ್ಯಾರಿ. ಇದು ಆರಾಮಾಗಿ 300 ರುಪೀಸ್ ಚಾರ್ಜ್ ಮಾಡ್ಬೋದು. ಅಷ್ಟೇ ಟೈಮ್ ಹಿಡಿತದೆ. ಟೈಮಿಗೆ ತಕ್ಕಂಗೆ ಕೆಲಸನೂ ಇರ್ತೈತೆ. ಈ ಸ್ಯಾರಿ ಕ್ರೋಶ ಕುಚ್ಚು ಹಾಕ್ಕೊಂಡು ಮನೇಲಿ ಕೆಲಸ ಮಾಡ್ಕೊಂಡಿರ್ತೀರಿ ಹೌಸ್ ವೈಫ್. ಯಾಕಂದರೆ ಒಂದೊಂದು ರೂಪಾಯಿಗೂ ಕಷ್ಟ ಇರ್ತೈತೆ. ಹಂಗಾಗಿ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಕೆಲಸ ಮಾಡ್ಬೋದು. ಫೋನ್ ನೋಡ್ಕೊಂಡು ಮತ್ತು TV ನೋಡ್ಕೊಂಡು ಹಾಳಾಗೋದ್ಕಿಂತ ಸ್ವಲ್ಪ ಕೆಲಸ ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಖರ್ಚಿಗೆ ದುಡ್ಡು ಮಾಡ್ಬೋದು ಆರಾಮಾಗಿ. ಖರ್ಚಿಗೆ ದುಡ್ಡು ಅಂತಲ್ಲ, ಮಂತ್ಲಿ ಫುಲ್ ಪೇಮೆಂಟೂ ಮಾಡ್ಕೋಬೋದು. ಸ್ಯಾರಿ ಇದ್ದರೆ, ಕೊಡೋರಿದ್ದರೆ ಅಂಗಡಿಗಳಲ್ಲಿ ಅಕ್ಕಪಕ್ಕದ ಮನೇಲಿ ನಾವು ಈ ಥರ ಹಾಕ್ತೀರಿ ಅಂತ ಹೇಳಿ ಆರಾಮಾಗಿ ಮಾಡ್ಕೋಬೋದು. ಇದು ಇನ್ನೊಂದು ಇದು ಕ್ರೋಶ ಚೆನ್ನಾಗಿತ್ತು. ಇದು ಯೆಲ್ಲೋ ಕಲರು ಗ್ರೀನ್ ಕಲರು ಆಲ್ಮೋಸ್ಟ್ ನಾನು ಇದರಲ್ಲೆಲ್ಲ ಜಾಸ್ತಿ ಯೆಲ್ಲೋ ಕಲರು ಮತ್ತು ಪಿಂಕ್ ಕಲರು ಗ್ರೀನ್ ಕಲರೇ ಇದೆ ನಾನು ಹಾಕಿರೋದ್ರಲ್ಲಿ. ವಾರ ಫುಲ್ಲೂ ಚೆನ್ನಾಗಿತ್ತು ಆರಾಮಾಗಿ. ಇದು
400 450 ಚಾರ್ಜ್ ಮಾಡ್ಬೋದು ಇಷ್ಟಕ್ಕೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಇದು ಕೂಡ ನೆಕ್ಸ್ಟ್ ವೈಟ್ ಕಲರು ಮತ್ತು ಪಿಂಕ್ ಕಲರು ಕಾಂಬಿನೇಷನ್ ಚೆನ್ನಾಗೈತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.